ವೃಶ್ಚಿಕ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ಹುಷಾರಾಗಿರು. ಇಂದಿನ ಸುದ್ದಿ ನಿಮ್ಮ ಪಾದದ ಕೆಳಗಿನಿಂದ ನೆಲವನ್ನು ಅಲುಗಾಡಿಸುತ್ತದೆ. ಏಕೆಂದರೆ ಕಳೆದ 7 ವರ್ಷಗಳಿಂದ ಪ್ರತಿ ರಾತ್ರಿ ನಿಖರವಾಗಿ 1 ಗಂಟೆಗೆ ಅಪರಿಚಿತ ನೆರಳು ನಿಮ್ಮ ಮನೆಯ ಸುತ್ತಲೂ ಸುತ್ತುತ್ತಿದೆ ಮತ್ತು ನೀವು ನಿರಂತರವಾಗಿ ನಿರ್ಲಕ್ಷಿಸುತ್ತಿರುವ ಬಹಳ ಮುಖ್ಯವಾದದ್ದನ್ನು ಕೇಳುತ್ತಿದೆ. ನಿಮ್ಮ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ನಿಮ್ಮ ಕೆಲಸಗಳು ಹಾಳಾಗುತ್ತವೆ ಮತ್ತು ಹಣವು ಮನೆಯಲ್ಲಿ ಉಳಿಯುವುದಿಲ್ಲ. ನೀವು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ, ಆದರೆ ನೀವು ಪ್ರತಿ ಬಾರಿ ಯಶಸ್ಸನ್ನು ಸಾಧಿಸಿದಾಗ ಅದು ಹೋಗುತ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಅನಗತ್ಯ ಯಾತನೆ, ಅಶಾಂತಿ ಮತ್ತು ಮಾನಸಿಕ ಉದ್ವೇಗದ ವಾತಾವರಣವು ಮೇಲುಗೈ ಸಾಧಿಸುತ್ತದೆ. ಇದಕ್ಕೆ ಕಾರಣ ನಿಮ್ಮ ನಕ್ಷತ್ರಗಳು ಅಥವಾ ಯಾವುದೇ ಶತ್ರುಗಳಲ್ಲ, ಆದರೆ ನಿಮ್ಮ ಮನೆಯನ್ನು ಅದರ ವಾಸಸ್ಥಾನವನ್ನಾಗಿ ಮಾಡಿಕೊಂಡಿರುವುದು ನಕಾರಾತ್ಮಕ ಶಕ್ತಿ. ಅಂತಹ ಶಕ್ತಿಗಳು ಮನೆಗೆ ಪ್ರವೇಶಿಸಿದಾಗ ಲಕ್ಷ್ಮೀ ದೇವಿಯು ಅಲ್ಲಿ ವಾಸಿಸುವುದನ್ನು ನಿಲ್ಲಿಸುತ್ತಾಳೆ ಮತ್ತು ಪ್ರಗತಿ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತದೆ. ಕುಟುಂಬದ ಸದಸ್ಯರ ಆರೋಗ್ಯದಲ್ಲಿ ಹಠಾತ್ ಕ್ಷೀಣತೆ, ತಲೆಯಲ್ಲಿ ಭಾರ ಅಥವಾ ಎಲ್ಲ ಸಮಯದಲ್ಲೂ ವಿಚಿತ್ರ ಭಯವು ನಿಮ್ಮ ಸುತ್ತಲೂ ಏನೋ ತುಂಬಾ ತಪ್ಪು ನಡೆಯುತ್ತಿದೆ ಎಂಬುದರ ದೊಡ್ಡ ಸಂಕೇತವಾಗಿದೆ. ಇಂದು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ, ಏಕೆಂದರೆ ಇಂದು ನಾವು ಆ ದೃಶ್ಯ ಅಡಚಣೆಯನ್ನು ಶಾಶ್ವತವಾಗಿ ತೊಡೆದುಹಾಕಲು ಖಚಿತವಾದ ಮತ್ತು ಅತ್ಯಂತ ಶಕ್ತಿಯುತವಾದ ಮಾರ್ಗವನ್ನು ನಿಮಗೆ ಹೇಳಲಿದ್ದೇವೆ. ಅದು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುತ್ತದೆ. ಮೊದಲಿಗೆ, ಬೆಳಗಿನ ಜಾವ 1 ರಿಂದ 3 ಗಂಟೆಯ ಒಳಗಿನ ಸಮಯವು ಈ ಶಕ್ತಿಗಳಿಗೆ ಅತ್ಯಂತ ಪ್ರಬಲ ಸಮಯ ಎಂದು ತಿಳಿಯಿರಿ. ಈ ಸಮಯದಲ್ಲಿ ನಿಮ್ಮ ಕಣ್ಣುಗಳು ಇದ್ದಕ್ಕಿದ್ದಂತೆ ತೆರೆದರೆ, ನಿಮ್ಮ ದೇಹವು ಬೆವರಿದರೆ ಅಥವಾ ಚಾವಣಿಯ ಮೇಲೆ ಏನಾದರೂ ಬೀಳುವ ಅಥವಾ ಬಡಿಯುವ ಶಬ್ದವು ನಿಮಗೆ ಕೇಳಿದರೆ, ಈ ಶಕ್ತಿಯು ನಿಮಗೆ ಕೆಲವು ಸಂಕೇತಗಳನ್ನು ನೀಡಲು ಪ್ರಯತ್ನಿಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಕೆಲವೊಮ್ಮೆ ನಿಮ್ಮ ಸ್ವಂತ ತಪ್ಪುಗಳಿಂದಾಗಿ ನಮ್ಮ ಮನೆಗಳಲ್ಲಿ ಈ ಅಡೆತಡೆಗಳು ಉಂಟಾಗುತ್ತವೆ. ಉದಾಹರಣೆಗೆ, ಜೇಡರ ಬಲೆಗಳು, ಒಡೆದ ಗಾಜು ಅಥವಾ ಎಲೆಕ್ಟ್ರಾನಿಕ್ಸ್ ಮತ್ತು ಸ್ವಿಚ್ ಆಫ್ ಮಾಡುವುದು, ವಸ್ತುಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಸಂಗ್ರಹಿಸುವುದು ಅಥವಾ ಕೊಳಕು ಬಟ್ಟೆಗಳನ್ನು ತೊಳೆಯದೆ ದಿನಗಟ್ಟಲೆ ರಾಶಿ ಹಾಕುವುದು. ಏಕೆಂದರೆ ಈ ನಕಾರಾತ್ಮಕ ವಿಷಯಗಳು ಈ ಶಕ್ತಿಗಳನ್ನು ಬಹಳ ಬೇಗನೆ ಆಕರ್ಷಿಸುತ್ತವೆ. ಇದಲ್ಲದೆ, ಕೆಲವೊಮ್ಮೆ ನೀವು ನಿರ್ಜನ ರಸ್ತೆ, ಸ್ಮಶಾನ ಅಥವಾ ಕಲುಷಿತ ವಾತಾವರಣವಿರುವ ಯಾವುದೇ ಸ್ಥಳವನ್ನು ಹಾದು ಹೋದಾಗ ಮತ್ತು ಅಜಾಗರೂಕತೆಯಿಂದ ಹಿಂದಿರುಗಿ ನೋಡಿದಾಗ ಅಥವಾ ಏನನ್ನಾದರೂ ಹೇಳಿದಾಗ, ಆ ಶಕ್ತಿಯು ನಮ್ಮ ಮನೆಗೆ ನಮ್ಮನ್ನು ಹಿಂಬಾಲಿಸುತ್ತಾ ನಮ್ಮ ಇಡೀ ಕುಟುಂಬದ ಶಾಂತಿ ಮತ್ತು ಸಂತೋಷವನ್ನು ನಾಶ ಮಾಡಲು ಪ್ರಾರಂಭಿಸುತ್ತದೆ. ಇನ್ನೊಂದು ಪ್ರಮುಖ ಕಾರಣವೆಂದರೆ, ನಿಮ್ಮ ಕುಟುಂಬದಲ್ಲಿರುವ ಪೂರ್ವಜರ ಆತ್ಮವು ಇನ್ನೂ ಮೋಕ್ಷವನ್ನು ಪಡೆಯದೆ ಅಲೆದಾಡುತ್ತಿರಬಹುದು, ಅಥವಾ ನೀವು ಹಳೆಯ ಸಾಲ ಅಥವಾ ಸತ್ತ ವ್ಯಕ್ತಿಯ ಸಾಲ ಕೆಲವು ಅಮೂಲ್ಯ ವಸ್ತುವನ್ನು ನಿಮ್ಮೊಂದಿಗೆ ಇಟ್ಟುಕೊಂಡಿರಬಹುದು. ಇದರಿಂದಾಗಿ ಅವರ ಆತ್ಮವು ಆ ವಸ್ತುವಿನ ಬಾಯಿಯಲ್ಲಿ ಮತ್ತೆ ಮತ್ತೆ ನಿಮ್ಮ ಮನೆಗೆ ಮರಳುತ್ತಿರುತ್ತದೆ ಮತ್ತು ನೀವು ಈ ಸಾಲವನ್ನು ಪಾವತಿಸುವವರೆಗೆ ಅಥವಾ ವಸ್ತುವನ್ನು ಸರಿಯಾಗಿ ದಾನ ಮಾಡುವವರೆಗೆ ಈ ಸಮಸ್ಯೆ ಮುಂದುವರಿಯುತ್ತದೆ. ಆದ್ದರಿಂದ ಮುಂಬರುವ ಅಮಾವಾಸ್ಯೆ ಎಂದು ನಿಮ್ಮ ಪೂರ್ವಜರ ಹೆಸರನ್ನು ಕರೆಯಿರಿ. ನಿರ್ಗತಿಕ ವ್ಯಕ್ತಿ ಅಥವಾ ನಿಮ್ಮ ಸಹೋದರಿ ಅಥವಾ ಮಗಳನ್ನು ಆಹ್ವಾನಿಸಿ, ಅವರಿಗೆ ಗೌರವಯುತವಾಗಿ ಆಹಾರವನ್ನು ನೀಡಿ ಮತ್ತು ಪೂರ್ವಜರ ಶಾಪವನ್ನು ಶಮನಗೊಳಿಸುವ ಮತ್ತು ಅಲೆದಾಡುವ ಆತ್ಮಗಳಿಗೆ ಮೋಕ್ಷವನ್ನು ನೀಡುವ ಕಡಲೆಬೇಳೆ, ಬೆಲ್ಲ ಮತ್ತು ತುಪ್ಪವನ್ನು ದಾನ ಮಾಡಿ. ಈಗ ನಿಮ್ಮ ಮನೆಯಿಂದ ಎಲ್ಲ ದುಷ್ಟ ಶಕ್ತಿಗಳನ್ನು ಶಾಶ್ವತವಾಗಿ ದೂರವಿಡುವ ಈ ಶಕ್ತಿಶಾಲಿ ಪರಿಹಾರವನ್ನು ಎಚ್ಚರಿಕೆಯಿಂದ ಆಲಿಸಿ. ಯಾವುದೇ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ನೀರಿನಿಂದ ತುಂಬಿದ ಒಣ ತೆಂಗಿನಕಾಯಿಯನ್ನು ನಿಮ್ಮೊಂದಿಗೆ ತೆಗೆದುಕೊಳ್ಳಿ. ಅಲ್ಲಿ ಹನುಮನ ಪಾದದ ಸಿಂಧೂರವನ್ನು ತೆಂಗಿನಕಾಯಿಗೆ ಹಚ್ಚಿ, ನಂತರ ಅದರ ಸುತ್ತಲೂ ಕಪ್ಪು ದಾರವನ್ನು ಸುತ್ತಿಕೊಳ್ಳಿ. ನಂತರ ಹನುಮನ ಮುಂದೆ ಕುಳಿತು ಬಜರಂಗ ಬಲಿ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಿ. ನಂತರ ತೆಂಗಿನಕಾಯಿಯನ್ನು ಎತ್ತಿಕೊಂಡು ಮನೆಗೆ ತನ್ನಿ. ಅದನ್ನು ಮನೆಗೆ ತಂದ ನಂತರ ನಿಮ್ಮ ಮುಖ್ಯ ದ್ವಾರದ ಮೇಲೆ ಕಟ್ಟಿಕೊಳ್ಳಿ. ಇದರಿಂದ ಯಾವುದೇ ಹೊರಗಿನವರು ಮನೆಗೆ ಪ್ರವೇಶಿಸಿದಾಗ ಅವರ ಕಣ್ಣುಗಳು ಅದರ ಮೇಲೆ ಬೀಳುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಈ ಪರಿಹಾರವು ಎಷ್ಟು ತೀವ್ರ ಮತ್ತು ಶಕ್ತಿಯುತವಾಗಿದೆ ಎಂದರೆ, ಇದನ್ನು ಅನ್ವಯಿಸಿದ ತಕ್ಷಣ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಯೂ ಹೊರಬರುತ್ತದೆ ಮತ್ತು ನಿಮ್ಮ ಮನೆಯನ್ನು ವಾಯುಪುತ್ರ ಹನುಮಾನ್ಜಿ ರಕ್ಷಿಸುತ್ತಾನೆ. ಅದರ ನಂತರ ಯಾವುದೇ ದುಷ್ಟ ಶಕ್ತಿಯೂ ನಿಮಗೆ ಹಾನಿ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಸಂತೋಷ,
ಸಮೃದ್ಧಿ, ಸಂಪತ್ತಿನ ಮುಚ್ಚಿದ ಬಾಗಿಲುಗಳು ಶಾಶ್ವತವಾಗಿ ತೆರೆದುಕೊಳ್ಳುತ್ತವೆ. ನಿಮ್ಮ ವಿವೇಚನಾ ಶಕ್ತಿಯು ನಿಯಂತ್ರಣವನ್ನು ಪಡೆಯುತ್ತಿದೆ. ನೀವು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾದಾಗ, ಯಾರೋ ಕತ್ತಲೆಯಲ್ಲಿ ನಿಂತು ನಿಮ್ಮನ್ನು ನೋಡುತ್ತಿದ್ದಾರೆ ಎಂದು ಭಾವಿಸಿದಾಗ, ಅದು ಭ್ರಮೆಯಲ್ಲ, ಆದರೆ ಶತಮಾನಗಳಷ್ಟು ಹಳೆಯದಾದ ನಿಮ್ಮೊಂದಿಗೆ ಖಾತೆಗಳನ್ನು ಅಥವಾ ನೀವು ಸಂಪೂರ್ಣವಾಗಿ ಮರೆತಿರುವ ಹಿಂದಿನ ಜೀವನದ ಖಾತೆಗಳನ್ನು ಇತ್ಯರ್ಥಗೊಳಿಸಲು ಬಯಸುವ ಅದೃಶ್ಯ ಶಕ್ತಿಯ ಉಪಸ್ಥಿತಿ. ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸಿದಾಗಲೆಲ್ಲ, ಅಥವಾ ಒಂದು ಸಣ್ಣ ಮೊತ್ತವು ನಿಮಗೆ ಬರಲಿರುವಾಗ, ಕೊನೆಯ ಕ್ಷಣದಲ್ಲಿ ಅನಿರೀಕ್ಷಿತವಾದದ್ದು ಸಂಭವಿಸುತ್ತದೆ. ಅದು ಬರುವ ಮೊದಲೇ ಅದು ಕಣ್ಮರೆಯಾಗುತ್ತದೆ. ಕುಟುಂಬ ಸದಸ್ಯರ ನಡುವೆ ತೀವ್ರವಾದ ವಿವಾದಗಳು ಉದ್ಭವಿಸುತ್ತವೆ. ಇದು ಸಂತೋಷದ ಕುಟುಂಬವು ಪರಸ್ಪರ ವಿರುದ್ಧ ತಿರುಗಲು ಕಾರಣವಾಗುತ್ತದೆ, ಮತ್ತು ಕೆಲವೊಮ್ಮೆ ಅನೇಕ ಕರಾಳ ಮತ್ತು ಭಯಾನಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಪ್ರವೇಶಿಸಿ ನೀವು ಜೀವನದಲ್ಲಿಯೇ ಆಸಕ್ತಿಯನ್ನು ಕಳೆದುಕೊಳ್ಳುತ್ತೀರಿ. ಇದೆಲ್ಲವೂ ದುಷ್ಟಶಕ್ತಿಗಳು ಹಾಕಿದ ಬಲೆಯಾಗಿದ್ದು, ನಿಧಾನವಾಗಿ ನಿಮ್ಮ ಇಡೀ ಕುಟುಂಬದ ಸಂತೋಷವನ್ನು ಗೆದ್ದಲುಗಳಂತೆ ತಿನ್ನುತ್ತವೆ. ಅಲೆದಾಡುವ ಆತ್ಮದ ಯಾವುದೇ ಬಲವಾದ ಆಸೆ ಅಥವಾ ಈಡೇರದ ಆಸೆ ಈಡೇರದೇ ಇದ್ದಾಗ, ಅದು ತನ್ನ ಸ್ವಂತ ಕುಟುಂಬ ಸದಸ್ಯರ ಸುತ್ತಲೂ ಸುಳಿದಾಡಲು ಪ್ರಾರಂಭಿಸುತ್ತದೆ, ಮತ್ತು ಅದೃಶ್ಯ ಶಾಂತವಾದಾಗ ಆ ಮನೆಯಲ್ಲಿ ಸಂತೋಷದ ಒಂದು ಉಸಿರನ್ನು ನಿಮ್ಮ ಮನೆಯ ಮುಂದೆ ಅಥವಾ ನಿಮ್ಮ ಅಂಗಳದಲ್ಲಿ ಹಳೆಯ ಮರ ಅಥವಾ ಒಣ ಸ್ಥಳವಿದೆಯೇ ಎಂದು ನೀವು ಪರಿಶೀಲಿಸಬೇಕು, ಏಕೆಂದರೆ ಅಂತಹ ಸ್ಥಳಗಳು ಈ ಶಕ್ತಿಗಳ ಮುಖ್ಯ ಆವಾಸ ಸ್ಥಾನಗಳಾಗಿವೆ. ಭಯಾನಕ ಬಿಕ್ಕಟ್ಟಿನಿಂದ ನೀವು ಶಾಶ್ವತವಾಗಿ ರಕ್ಷಿಸಿಕೊಳ್ಳಲು ಬಯಸಿದರೆ, ಹನುಮನ ತೆಂಗಿನಕಾಯಿ ಪರಿಹಾರದ ಜೊತೆಗೆ ನೀವು ಇನ್ನೊಂದು ವಿಶೇಷ ಕಾರ್ಯವನ್ನು ಮಾಡಬೇಕು. ಪ್ರತಿ ಶನಿವಾರ ಸಂಜೆ ಸೂರ್ಯಾಸ್ತದ ನಂತರ ಮಣ್ಣಿನ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಸುರಿಯಿರಿ. 2 ಲವಂಗಗಳನ್ನು ಸೇರಿಸಿ ನಿಮ್ಮ ಮನೆಯ ಬಲಭಾಗದ ಮುಖ್ಯ ದ್ವಾರದ ಹೊರಗೆ ಇದನ್ನು ಬೆಳಗಿಸಿ. ಭಗವಾನ್ ಶ್ರೀರಾಮ ಮತ್ತು ಹನುಮನನ್ನು ಸ್ಮರಿಸುತ್ತಾ, ನಿಮ್ಮ ಮನೆಯಲ್ಲಿರುವ ಎಲ್ಲ ದುಷ್ಟ ಮತ್ತು ನಕಾರಾತ್ಮಕ ಶಕ್ತಿಗಳು ಈ ಕ್ಷಣದಲ್ಲಿಯೇ ನಿಮ್ಮ ಇಡೀ ಕುಟುಂಬವನ್ನು ಬಿಟ್ಟು ಶಾಶ್ವತವಾಗಿ ಹೋಗಲಿ ಎಂದು ಭಗವಾನ್ ಶ್ರೀರಾಮ ಮತ್ತು ಹನುಮಂತನನ್ನು ಪ್ರಾರ್ಥಿಸಿ. ಈ ದೀಪದ ಬೆಳಕು ಮತ್ತು ಲವಂಗದ ಪರಿಮಳವು ಮನೆಯ ಸುತ್ತಲಿನ ಎಲ್ಲಾ ದುಷ್ಟ ಶಕ್ತಿಗಳ ದಿಕ್ಕನ್ನು ತಕ್ಷಣವೇ ಬದಲಾಯಿಸುತ್ತದೆ, ಮತ್ತು ಅತ್ಯಂತ ಪವಿತ್ರ ಮತ್ತು ದೈವಿಕ ಸಕಾರಾತ್ಮಕ ಶಕ್ತಿಯು ಮನೆಯೊಳಗೆ ಹರಿಯಲು ಪ್ರಾರಂಭಿಸುತ್ತದೆ. ಇದರ ಪರಿಣಾಮವಾಗಿ ನಿಮ್ಮ ಎಲ್ಲಾ ಸ್ಥಗಿತಗೊಂಡ ಕೆಲಸವು ಮತ್ತೆ ವೇಗವನ್ನು ಪಡೆಯುತ್ತದೆ. ವ್ಯವಹಾರ ಮತ್ತು ಉದ್ಯೋಗದಲ್ಲಿರುವ ಎಲ್ಲ ಅಡೆತಡೆಗಳು ಸ್ವಯಂಚಾಲಿತವಾಗಿ ಕೊನೆಗೊಳ್ಳುತ್ತವೆ, ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯ ಹೊಸ ಉದಯವಾಗುತ್ತದೆ. ಈ ದೈವಿಕ ಮತ್ತು ಪವಾಡದ ಪರಿಣಾಮ ಪ್ರಾರಂಭವಾದಾಗ ತಕ್ಷಣ ನಿಮ್ಮ ಜೀವನವು ನೀವು ಎಂದಿಗೂ ಊಹಿಸದಷ್ಟು ರೂಪಾಂತರಕ್ಕೆ ಒಳಗಾಗುತ್ತದೆ. ಹನುಮಂತನು ನಿಮ್ಮ ಮನೆ ಬಾಗಿಲಿನಲ್ಲಿ ಕಾವಲು ಕಾಯುತ್ತಿರುವಾಗ, ಸಾವು ಸಹ ನಿಮ್ಮ ಕುಟುಂಬವನ್ನು ನೋಡಲು ಧೈರ್ಯ ಮಾಡುವುದಿಲ್ಲ. ಕಳೆದ 7 ವರ್ಷಗಳಿಂದ ನಿಮ್ಮ ಅದೃಷ್ಟವನ್ನು ಸೆರೆ ಹಿಡಿದಿರುವ ನೆರಳು ಈ ಶಕ್ತಿಶಾಲಿ ಪರಿಹಾರದ ಅಗಾಧ ಶಕ್ತಿಯನ್ನು ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ, ಮತ್ತು ನಿಮ್ಮ ಮನೆಯಿಂದ ಶಾಶ್ವತವಾಗಿ ಓಡಿಹೋಗುತ್ತದೆ. ಅನಾರೋಗ್ಯ, ಔಷಧಿಗಳು ಮತ್ತು ನ್ಯಾಯಾಲಯದ ಪ್ರಕರಣಗಳಿಗೆ ವ್ಯರ್ಥ ಮಾಡುತ್ತಿದ್ದ ಹಣವು ಇದ್ದಕ್ಕಿದ್ದಂತೆ ನಿಲ್ಲುತ್ತದೆ, ಮತ್ತು ಸಂಪತ್ತು ನಿಮ್ಮ ಮನೆಯ ತಿಜೋರಿಯಲ್ಲಿ ಸಂಗ್ರಹವಾಗಲು ಪ್ರಾರಂಭಿಸುತ್ತದೆ. ನಿಮ್ಮ ರಾಶಿಯಲ್ಲಿ ಜನಿಸಿದವರು ಹೊಸ ಶಕ್ತಿ ಮತ್ತು ಆ ಆತ್ಮವಿಶ್ವಾಸವನ್ನು ಅನುಭವಿಸುತ್ತಾರೆ. ಇದು ನೀವು ಕೆಲಸದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದಲ್ಲೂ ಅದ್ಭುತ ಯಶಸ್ಸು ಮತ್ತು ಗೌರವವನ್ನು ತರುತ್ತದೆ. ಇಲ್ಲಿಯವರೆಗೆ ಕೆಟ್ಟ ಸಹವಾಸ ಮತ್ತು ಸೋಮಾರಿತನದ ಕಡೆಗೆ ಓಡುತ್ತಿದ್ದ ಮನೆಯಲ್ಲಿರುವ ಮಕ್ಕಳ ಮನಸ್ಸುಗಳು ಇದ್ದಕ್ಕಿದ್ದಂತೆ ಅಧ್ಯಯನ ಮತ್ತು ಸರಿಯಾದ ಮಾರ್ಗದ ಕಡೆಗೆ ಚಲಿಸಲು ಪ್ರಾರಂಭಿಸುತ್ತವೆ. ಎಲ್ಲಾ ಕುಟುಂಬ ಸದಸ್ಯರ ನಡುವೆ ನಿರ್ಮಿಸಲಾದ ಅಪಶ್ರುತಿ ಮತ್ತು ದ್ವೇಷದ ಗೋಡೆ ಸಂಪೂರ್ಣವಾಗಿ ಕುಸಿಯುತ್ತದೆ, ಮತ್ತು ಸುತ್ತಲೂ ಪ್ರೀತಿ ಮತ್ತು ಸಹಕಾರದ ವಾತಾವರಣವು ಸೃಷ್ಟಿಯಾಗುತ್ತದೆ. ನೀವು ಈ ತೆಂಗಿನಕಾಯಿ ಮತ್ತು ದೀಪದ ಆಚರಣೆಯನ್ನು ಮಾಡುವಾಗ, ರಹಸ್ಯ ಆಚರಣೆಯನ್ನು ಮಾಡುವಾಗ, ಯಾವುದೇ ಹೊರಗಿನವರು ನಿಮ್ಮನ್ನು ಅಡ್ಡಿಪಡಿಸಬಾರದು ಅಥವಾ ಯಾವುದೇ ಅಡಚಣೆಯನ್ನು ಉಂಟು ಮಾಡಬಾರದು, ಏಕೆಂದರೆ ಈ ಅಭ್ಯಾಸವು ಹೆಚ್ಚು ರಹಸ್ಯವಾಗಿದ್ದರೆ ಅದರ ಪರಿಣಾಮವು ವೇಗವಾಗಿ ಮತ್ತು ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ. ಕೆಲವೇ ದಿನಗಳಲ್ಲಿ ನಿಮ್ಮ ಹೆಗಲ ಮೇಲಿನಿಂದ ದೊಡ್ಡ ಹೊರೆ ಇಳಿದಂತೆ ನೀವು ಭಾವಿಸುವಿರಿ. ನಿಮ್ಮ ರಾತ್ರಿಗಳು ಶಾಂತವಾಗಿರುತ್ತವೆ, ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಒಳಗೆ ಅಪಾರ ಶಾಂತಿಯನ್ನು ಅನುಭವಿಸುವಿರಿ. ನಿಮ್ಮ ಜೀವನದಲ್ಲಿ ನಿರ್ಬಂಧಿಸಲಾದ ಪ್ರತಿಯೊಂದು ಮಾರ್ಗವು ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತದೆ, ಮತ್ತು ಲಕ್ಷ್ಮೀದೇವಿಯ ಕೃಪೆಯಿಂದ ನಿಮ್ಮ ಬಡತನವು ಶಾಶ್ವತವಾಗಿ ನಿರ್ಮೂಲನೆಯಾಗುತ್ತದೆ. ನಿಮ್ಮ ಅದೃಷ್ಟದ ಸೂರ್ಯ ಎಷ್ಟು ಪ್ರಕಾಶಮಾನವಾಗಿ ಬೆಳಗುತ್ತಾನೆ ಎಂದರೆ, ನಿಮ್ಮ ಶತ್ರುಗಳು ಸಹ ನಿಮ್ಮ ಪ್ರಗತಿಯನ್ನು ನೋಡಿ ದಿಗ್ಭ್ರಮೆಗೊಳ್ಳುತ್ತಾರೆ. ನಿನ್ನೆಯವರೆಗೂ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದವರು ಅಥವಾ ನಿಮ್ಮ ವಿನಾಶಕ್ಕೆ ಸಂಚು ರೂಪಿಸುತ್ತಿದ್ದವರು ನಿಮ್ಮ ಕೈ ಕುಲುಕುವಂತೆ ಒತ್ತಾಯಿಸಲ್ಪಡುತ್ತಾರೆ.
ಬಯಸುತ್ತಾರೆ, ಏಕೆಂದರೆ ಸಂಕಟ ಮೋಚನ ಹನುಮಾನ್ಜಿಯ ಆಶೀರ್ವಾದವು ಒಬ್ಬ ವ್ಯಕ್ತಿಯ ಮೇಲೆ ದಯಪಾಲಿಸಲ್ಪಟ್ಟಾಗ ಯಾವುದೇ ತಾಂತ್ರಿಕ ಆಚರಣೆ, ದುಷ್ಟ ಕಣ್ಣು ಅಥವಾ ಅತ್ಯಂತ ತೀವ್ರವಾದ ಪ್ರೇತ ಅಡಚಣೆಯು ಈ ವ್ಯಕ್ತಿಗೆ ಹಾನಿ ಮಾಡುವುದಿಲ್ಲ. ನಿಮ್ಮ ಜೀವನದಲ್ಲಿ ಸಂಭವಿಸುತ್ತಿದ್ದ ಹಠಾತ್ ಅಪಘಾತಗಳು ಅಥವಾ ಚಾಲನೆ ಮಾಡುವಾಗ ನೀವು ಅನುಭವಿಸುತ್ತಿದ್ದ ಅಜ್ಞಾತ ಭಯವು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತದೆ ಮತ್ತು ನಿಮ್ಮ ಸುತ್ತಲೂ ರಕ್ಷಣಾತ್ಮಕ ಗುರಾಣಿ ರೂಪುಗೊಳ್ಳುತ್ತದೆ. ಅದು ಯಾವುದೇ ನಕಾರಾತ್ಮಕ ಶಕ್ತಿಯಿಂದ ಭೇದಿಸಲು ಅಸಾಧ್ಯ ವ್ಯವಹಾರಗಳು ಗ್ರಾಹಕರ ಸರತಿ ಸಾಲವನ್ನು ಹೊಂದಿರುತ್ತದೆ ಮತ್ತು ಉದ್ಯೋಗಿಗಳು ತುಂಬಾ ಜಾಗರೂಕರಾಗಿರಬೇಕು. ಈ ಪರಿಹಾರವನ್ನು ಮಾಡಿದ ನಂತರ ನಿಮ್ಮ ಮನೆಯ ಈಶಾನ್ಯ ಮೂಲೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಮತ್ತು ಖಾಲಿಯಾಗಿ ಇರಿಸಿ, ಏಕೆಂದರೆ ದೇವರುಗಳು ಮತ್ತು ದೇವತೆಗಳು ಭಗವಾನ್ ಕುಬೇರನ ಸಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸುವ ದಿಕ್ಕು ಇದು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಈ ಪ್ರದೇಶದಲ್ಲಿ ಗಂಗಾ ನೀರನ್ನು ಸಿಂಪಡಿಸಿ ಮತ್ತು ನಿಮ್ಮ ಮನೆಯ ವಾತಾವರಣವನ್ನು ಶಾಶ್ವತವಾಗಿ ದೈವಿಕವಾಗಿಡಲು ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಿ. ಈಗ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳಿಗೆ ನೀವು ಭಯಪಡಬೇಕಾಗಿಲ್ಲ, ಏಕೆಂದರೆ ನಿಮ್ಮ ದುಃಖವು ಕೊನೆಗೊಂಡಿದೆ ಮತ್ತು ಸಂತೋಷ, ಸಮೃದ್ಧಿಯ ಹೊಸ ಅಧ್ಯಾಯವು ಪ್ರಾರಂಭವಾಗಲಿದೆ. ನಿಮ್ಮ ಕುಟುಂಬದ ಎಲ್ಲ 7 ತಲೆಮಾರುಗಳ ಬಡತನವನ್ನು ಶಾಶ್ವತವಾಗಿ ನಾಶ ಮಾಡುವ ಒಂದು ಅದ್ಭುತ ಮತ್ತು ಪವಾಡ ಸಂಭವಿಸುತ್ತದೆ, ಏಕೆಂದರೆ ನಿಮ್ಮ ರಾಶಿಚಕ್ರ ಚಿಹ್ನೆಯವರೆಗೆ ಬಲಿಷ್ಠ ಹನುಮಂತನ ವಜ್ರ ಕವಚವು ನಿಮ್ಮ ಮನೆಯ 4 ಬದಿಗಳನ್ನು ರಕ್ಷಿಸಿದಾಗ ವಿಶ್ವದಲ್ಲಿ ಯಾವುದೇ ದುಷ್ಟ ಶಕ್ತಿಯು ನಿಮ್ಮ ಮುಖ್ಯ ಬಾಗಿಲನ್ನು ದಾಟಲು ಸಹ ಧೈರ್ಯ ಮಾಡುವುದಿಲ್ಲ. ಕಳೆದ 7 ವರ್ಷಗಳಿಂದ ನಿಮ್ಮ ಮನೆಯ ಬಾಗಿಲಿನಲ್ಲಿ ಕುಳಿತು ನಿಮ್ಮ ಮನಸ್ಸನ್ನು ಗೊಂದಲಗೊಳಿಸುತ್ತಿರುವ ಅಸ್ಪಷ್ಟ ನೆರಳು ತೆಗೆದುಹಾಕಲ್ಪಡುತ್ತದೆ. ಅವನು ಈ ತೀವ್ರವಾದ ದೈವಿಕ ಪ್ರಕಾಶವನ್ನು ಒಂದು ಕ್ಷಣವೂ ತಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಇಡೀ ಪ್ರದೇಶದಿಂದ ಭೂಗತ ಲೋಕದ ಕಡೆಗೆ ಕಿರುಚುತ್ತಾ ಓಡಿ ಹೋಗುತ್ತಾನೆ. ನಿಮ್ಮ ವ್ಯವಹಾರ ಮತ್ತು ಉದ್ಯೋಗದ ಮೇಲೆ ಯಾರೋ ದುಷ್ಟದೃಷ್ಟಿ ಬಿದ್ದಿರುವುದರಿಂದ ನಿಮ್ಮ ಅಂಗಡಿ ಅಥವಾ ಕಚೇರಿ ಮೌನವಾಗಿದೆ. ಆ ಬಂಧವು ಸಂಪೂರ್ಣವಾಗಿ ಮುರಿದು ಹೋಗುತ್ತದೆ ಮತ್ತು ನಿಮ್ಮ ವ್ಯವಹಾರವು ಸಂಪತ್ತಿನಿಂದ ತುಂಬಿ ತುಳುಕುತ್ತದೆ. ಅದನ್ನು ನಿರ್ವಹಿಸಲು ಕಷ್ಟವಾಗುತ್ತದೆ. ರಾತ್ರಿಯ ನಿದ್ರೆ ಮತ್ತು ಹಗಲಿನಲ್ಲಿ ಶಾಂತಿಯನ್ನು ಕಸಿದುಕೊಂಡಿದ್ದ ನ್ಯಾಯಾಲಯದ ಪ್ರಕರಣಗಳು ಮತ್ತು ಭೂ ವಿವಾದಗಳು ಇದ್ದಕ್ಕಿದ್ದಂತೆ ನಿಮ್ಮ ಪರವಾಗಿ ಬರಲು ಪ್ರಾರಂಭಿಸುತ್ತವೆ ಮತ್ತು ನಿಮ್ಮ ಅತ್ಯಂತ ತೀವ್ರ ವಿರೋಧಿಗಳು ಸಹ ನಿಮ್ಮ ಮುಂದೆ ಶರಣಾಗುವಂತೆ ಒತ್ತಾಯಿಸಲ್ಪಡುತ್ತಾರೆ. ನೀವು ಇನ್ನೊಂದು ರಹಸ್ಯ ನಿಯಮವನ್ನು ಪಾಲಿಸಬೇಕು. ಈ ಪವಾಡದ ಆಚರಣೆ ಪೂರ್ಣಗೊಂಡ ಕನಿಷ್ಠ 1 ತಿಂಗಳು ಅಥವಾ ಕಾಲು ಭಾಗದವರೆಗೆ ನಿಮ್ಮ ಮನೆಯಲ್ಲಿ ಯಾವುದೇ ತಾಮಸಿಕ ಆಹಾರ ಅಥವಾ ಮದ್ಯವನ್ನು ಸೇವಿಸುವುದನ್ನು ತಪ್ಪಿಸಿ, ಏಕೆಂದರೆ ಶುದ್ಧತೆ ಇರುವಲ್ಲಿ ಬಜರಂಗಬಲಿ ಸ್ವತಃ ವಾಸಿಸುತ್ತಾನೆ. ಈ ನಿಯಮವನ್ನು ಅನುಸರಿಸುವ ಮೂಲಕ ಅನ್ನಪೂರ್ಣೆ ದೇವಿಯು ನಿಮ್ಮ ಅಡುಗೆ ಮನೆಯಲ್ಲಿ ವಾಸಿಸುತ್ತಾಳೆ. ಸಂಪತ್ತು ಮತ್ತು ಸಮೃದ್ಧಿಯ ಕೊರತೆ ಎಂದಿಗೂ ಇರುವುದಿಲ್ಲ ಎಂದು ನೀವು ನೋಡುತ್ತೀರಿ. ಸಮಾಜದಲ್ಲಿ ನಿಮ್ಮ ಕಳೆದುಹೋದ ಗೌರವ ಮತ್ತು ಪ್ರತಿಷ್ಠೆ ದ್ವಿಗುಣಗೊಳ್ಳುತ್ತದೆ ಮತ್ತು ಒಮ್ಮೆ ನಿಮ್ಮನ್ನು ದುರ್ಬಲರೆಂದು ಅಪಹಾಸ್ಯ ಮಾಡಿದವರು ಸಲಹೆ ಪಡೆಯಲು ನಿಮ್ಮ ಮನೆ ಬಾಗಿಲಿಗೆ ಬರಬೇಕಾಗುತ್ತದೆ. ನಿಮ್ಮ ಜೀವನದ ಪ್ರತಿಯೊಂದು ಬೆಣಚುಕಲ್ಲು ಶಂಕರನಾಗಲಿದೆ ಮತ್ತು ಸಂತೋಷ, ಶಾಂತಿ, ಸಮೃದ್ಧಿ ಮತ್ತು ಮುರಿಯಲಾದ ಅದೃಷ್ಟದ ಸಾಮ್ರಾಜ್ಯವು ನಿಮ್ಮೊಳಗೆ ಸ್ಥಾಪನೆಯಾಗುತ್ತದೆ. ಅದನ್ನು ಯಾರೂ ಎಂದಿಗೂ ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಒಕ್ಕೂಟ ರೂಪುಗೊಳ್ಳಲಿದೆ. ಅದು ನಿಮ್ಮ ಇಡೀ ಜೀವನ ಚಕ್ರದ ದಿಕ್ಕು, ಏಕೆಂದರೆ ಒಂದು ಮನೆಗೆ ಎಲ್ಲ ತೊಂದರೆಗಳು, ಬಡತನ ಮತ್ತು ದುಃಖಗಳನ್ನು ನಿವಾರಿಸುವ ಹನುಮಂತನ ನೇರ ಆಶೀರ್ವಾದ ಸಿಕ್ಕಾಗ ಅಲ್ಲಿಗೆ ಕಾಲಿಡಲು ಸಹ ಧೈರ್ಯ ಮಾಡುವುದಿಲ್ಲ. ಕಳೆದ 7 ವರ್ಷಗಳಿಂದ ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಉದ್ಯೋಗ ಮತ್ತು ನಿಮ್ಮ ಸಂಪತ್ತನ್ನು ಕಳೆಯುತ್ತಿದ್ದ ಅದೃಶ್ಯ ನೆರಳು ಈಗ ಸಂಪೂರ್ಣವಾಗಿ ನಾಶವಾಗಿದೆ ಮತ್ತು ಅದರ ಎಲ್ಲ ಕುರುಹುಗಳು ನಿಮ್ಮ ಜೀವನದಿಂದ ಕಣ್ಮರೆಯಾಗಿವೆ. ಈಗ ನಿಮ್ಮ ಮನೆಯ ಉತ್ತರ ಭಾಗದಿಂದ ಭಗವಾನ್ ಕುಬೇರ ಮತ್ತು ಲಕ್ಷ್ಮೀ ದೇವಿಯ ದೈವಿಕ ಆಶೀರ್ವಾದಗಳು ಸುರಿಯುತ್ತವೆ. ಇದರಿಂದ ನಿಮ್ಮ ಖಜಾನೆ ಎಂದಿಗೂ ಖಾಲಿಯಾಗುವುದಿಲ್ಲ ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹಗಲು ರಾತ್ರಿ ಗಣನೀಯವಾಗಿ ಬೆಳೆಯುತ್ತದೆ. ನಿಮ್ಮ ಕುಟುಂಬದಲ್ಲಿ ದೀರ್ಘಕಾಲದ ಕಾನೂನು ವಿವಾದ ಅಥವಾ ಪೂರ್ವಜರ ಆಸ್ತಿ ಸಮಸ್ಯೆ ಇದ್ದರೆ, ಅದು ನಿಮ್ಮ ಕುಟುಂಬದ ಖ್ಯಾತಿಯನ್ನು ಪಣಕ್ಕಿಟ್ಟರೆ, ಈ ವಿಷಯವು ಇದ್ದಕ್ಕಿದ್ದಂತೆ ಶಾಂತಿಯುತವಾಗಿ ಮತ್ತು ಅದ್ಭುತವಾಗಿ ನಿಮ್ಮ ಪರವಾಗಿ ಪರಿಹರಿಸಲ್ಪಡುತ್ತದೆ. ನಿಮ್ಮ ಸಾಮಾಜಿಕ ಗೌರವವನ್ನು ಮತ್ತೊಂದು ಹೆಮ್ಮೆಯಿಂದ ಮೇಲಕ್ಕೆತ್ತುತ್ತದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಳಗೆ ಕೆಲಸ ಮಾಡುವ ನಿಮ್ಮ ಸಹೋದ್ಯೋಗಿಗಳು ಮತ್ತು ಜನರು ನಿಮ್ಮನ್ನು ತುಂಬಾ ಗೌರವಿಸುತ್ತಾರೆ. ನಿಮ್ಮ ಪ್ರತಿಯೊಂದು ಯೋಜನೆಗಳು ಯಾವುದೇ ಅಡೆತಡೆಯಿಲ್ಲದೆ ಸಮಯಕ್ಕೆ ಮುಂಚಿತವಾಗಿ ಪೂರ್ಣಗೊಳ್ಳುತ್ತವೆ. ನಿಮ್ಮ ರಾಶಿಚಕ್ರದ ಜನರು ದೀರ್ಘಕಾಲದವರೆಗೆ ಮಕ್ಕಳ ಸಂತೋಷ ವಂಚಿತರಾಗಿದ್ದರು ಮತ್ತು ಅವರ ಮಕ್ಕಳ ವೃತ್ತಿ ಜೀವನ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿರಲಿಲ್ಲ. ಅವರು ತಮ್ಮ ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತಾರೆ. ಅದು ಇಡೀ ನೀವು ಮಾಡಬೇಕಾಗಿರುವುದು ದೇವರು ನಿಮಗೆ ಈ ಅಪರಿಚಿತ ಸಂಪತ್ತು ಮತ್ತು ಸಮೃದ್ಧಿಯನ್ನು ದಯಪಾಲಿಸಿದಾಗ ನಿಮ್ಮ ಮನೆ ಬಾಗಿಲಿಗೆ ಬರುವ ಯಾವುದೇ ಭಿಕ್ಷುಕ ಅಥವಾ ಅಸಹಾಯಕ ವ್ಯಕ್ತಿಯನ್ನು ಎಂದಿಗೂ ಬರಿಗೈಯಲ್ಲಿ ಹಿಂತಿರುಗಲು ಬಿಡಬೇಡಿ. ಪ್ರತಿ ಅಮಾವಾಸ್ಯೆಯ ದಿನದಂದು